ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿದ್ರಲ್ಲ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಹಿಂಗಾಗಿದೆ ಅಂತ. ನಿಮಗೆ ಗೊತ್ತಿರ್ಬೋದು ಇದು ಯಾವ ವ್ಲಾಗ್ ಅಂತ. ಇದು ವರಮಹಾಲಕ್ಷ್ಮಿ ಹಬ್ಬ ವ್ಲಾಗ್ ಆಗಿರುತ್ತೆ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡಿದ್ದಾದಮೇಲೆ ಒಂದು ಚೇರ್ ಇಟ್ಟು ಅದ್ರ ಮೇಲೆ ಒಂದು ಸುಳೆ ಬಾಳೆದೆಲೆ ಹಾಕಿ ಅಕ್ಕಿಲ್ಲ ರಂಗೋಲಿ ಹಾಕಿ ಇವಾಗ ನಾನು ಅದ್ರ ಮೇಲೆ ಕೊಡ್ಪಾನ ಇಡ್ತಾ ಇದ್ದೀನಿ. ಇದು ಬೆಳ್ಳಿ ಕೊಡ್ಪಾನ. ಇದಕ್ಕಲ್ಲೇ ನಾನು ಕಂಕಣ ಕಟ್ಟಿದ್ದೀನಿ. ಆಮೇಲೆ ಅದರೊಳಗಡೆ ಹಾಲು, ತುಪ್ಪ ಮತ್ತು ನೀರೆಲ್ಲ ಹಾಕಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ನೂ ಸಹ ಹಾಕಿದ್ದೀನಿ. ಅದಷ್ಟನ್ನು ಹಾಕಿ ಇವಾಗ ತಮಗೆ ಇಟ್ಟಾದಮೇಲೆ ಅದ್ರ ಮೇಲೆ ಇವಾಗ ನಾನು 5 ವೀಳ್ಯದೆಲೆ ತೊಗೊತಿದ್ದೀನಿ. ನೀವು 5 ಅಥವಾ 9 ಎಷ್ಟಾದರೂ ತೊಗೋಬೋದು. 5 ವೀಳ್ಯದೆಲೆ ತೊಗೊಂಡು ಅದು ನೀಟಾಗಿ ಜೋಡಿಸ್ಕೊಂಡು ಇವಾಗ ನಾನು ಕಾಯಿ ಇಡ್ತಾ ಇದ್ದೀನಿ. ಕಾಯಿ ಇಟ್ಟಾದ್ಮೇಲೆ ನಮ್ಮ ಮನೇಲಿ ಒಂದು ಲಕ್ಷ್ಮಿದು ಕಾಯಿನಿತ್ತು, ಅದನ್ನು ಸಹ ತಮಗೆ ಒಳಗಡೆ ಹಾಕ್ತಾ ಇದ್ದೀನಿ. ಯಾಕೆ ಈ ಲಾಗ್ ಇಷ್ಟು ಲೇಟ್ ಆಯ್ತು ಅಂದರೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಹುಷಾರಿರಲಿಲ್ಲ. ಹಂಗಾಗಿ ನಾನು ಲಾಗ್ ಮಾಡಿದ್ದೆ, ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ಬಟ್ ಎಡಿಟ್ ಮಾಡಿ ವಿಡಿಯೋ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ನಿಮ್ಮೆಲ್ರಿಗೂ ಲೇಟೆಸ್ಟಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ಇದೊಂದು ಸ್ಟ್ಯಾಂಡ್ ಥರದ್ದು ತಂದಿದ್ವಿ. ಅದು ಹಾರ ಗೀರ ಹಾಕೋಕ್ಕೆಲ್ಲ ಚೆನ್ನಾಗಾಗುತ್ತಂತ ಅದನ್ನು ಜಸ್ಟ್ ಕಾಯಿಗೆ ಸಿಕ್ಸಿದ್ರಾಯ್ತು. ಹಾರ ಹಾಕ್ಬೋದು, ನಾವು ಬಳೆನೂ ಸಹ ಹಾಕೋಬೋದು. ಇದಿಷ್ಟು ರೆಡಿ ಆದಮೇಲೆ ನಾನು ಇವಾಗ ಏನು ತೆಂಗಿನಕಾಯಿ ಇದೆ ಅದಕ್ಕೆ ನಾನು ಕುಂಕುಮ ಮತ್ತು ಅರಿಶಿನ ಹಚ್ಚುತ್ತಾ ಇದ್ದೀನಿ. ತೆಂಗಿನಕಾಯಿನ ಅರಿಶಿನದಲ್ಲಿ ಮಾಡಿನೂ ಸಹ ಮಾಡ್ತಾರೆ. ಬಟ್ ನಾನು ಹಿಂಗೆ ಅರಿಶಿನ ಕುಂಕುಮ ಅಷ್ಟೇ ಹಚ್ಚುತ್ತಾ ಇದ್ದೀನಿ. ಅರಿಶಿನದಲ್ಲೆಲ್ಲ ಬಳ್ದು ಮಾಡಿದರೆ ಏನಾಗುತ್ತೆ ಅಂದರೆ ಸೀರೆಗೆಲ್ಲ ಹತ್ತುತ್ತೆ, ಅದು ಸೀರೆ ಎಲ್ಲ ಕಲೆ ಆಗುತ್ತಂತ ಇದೇ ಥರ ಹಚ್ಚುತ್ತಾ ಇದ್ದೀನಿ. ಇವಾಗ ತಮಗಿಗೆಲ್ಲ ನಾನು ಅರಿಶಿನ ಕುಂಕುಮ ಹಚ್ಕೊತಾ ಇದ್ದೀನಿ. ಇವಾಗ ನಾವು ವರಮಹಾಲಕ್ಷ್ಮಿ ಉಡಿಸ್ತಿರೋ ಸೀರೆ ಯಾವುದಂದರೆ ಇದಿನ್ನೂ ಎಂಥದ್ದು ಥ್ರೆಡ್ಡೆಲ್ಲ ಕಟ್ ಮಾಡಿಲ್ಲ. ಅದನ್ನ ಇಲ್ಲೇ ಕಟ್ ಮಾಡ್ಕೊಂಡು ಇವಾಗ ಉಡಿಸ್ತಾ ಇದ್ದೀನಿ. ಇವಾಗ ನೋಡಿ ಉಡ್ಸೋದು ಆಲ್ಮೋಸ್ಟ್ ಆಗಿದೆ. ನನಗೆ ಉಡ್ಸೋಕ್ಕಾರೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಲಕ್ಷ್ಮಿ ಮುಂದೆ ನಿಂತ್ಕೊಂಡು ಉಡಿಸ್ಬೇಕಲ್ಲ, ಹಂಗಾಗಿ ಕ್ಯಾಮ್ರಾ ಗಡ್ಡ ಆಗ್ತಿತ್ತು. ಈ ಸರಿ ನಮ್ಮದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನೇ ಭಾಳ ಟೈಮ್ ಹಿಡಿಯುತ್ತೆ ಅನಿಸ್ತು. ಫಸ್ಟ್ ಬಾಳೆದೆಲೆ ತಂದಿದ್ವಿ, ಬಾಳೆದೆಲೆಯಲ್ಲಿ ಮಾಡಬೇಕಂತ. ಬಟ್ ಅದು ವಜ್ಜಾಗಿ ನೀಟಾಗಿ ಬರಲಿಲ್ಲ. ಹಂಗಾಗಿ ಮತ್ತೆಲ್ಲ ತೆಗೆದು ಸೀರೆಯಲ್ಲಿ ಮಾಡಿದ್ವಿ. ಬಟ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಹೆಂಗೆ ಕಾಣಿಸ್ತಿದೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಅಂತ ಕಮೆಂಟ್ ಮಾಡಿ. ಇವಾಗಿಲ್ಲಿ ಮುಸ್ಕ್ ಮಾಡ್ತಾ ಇದ್ದೀವಿ. ತುಂಬ ಬೇರೆ ಬೇರೆ ಥರ ಎಲ್ಲ ಸೀರೆ ಉಡಿಸ್ಬೋದು. ಬಟ್ ನಮ್ಮ ಮನೇಲಿ ಮಾಮೂಲಿಯಾಗೆ ಉಡಿಸ್ತೀವಿ, ಅಷ್ಟೊಂದು ಗ್ರ್ಯಾಂಡಾಗೇನು ಉಡಿಸಲ್ಲ. ನೋಡಿರಿ, ಅಂದರೆ ಆಲ್ಮೋಸ್ಟ್ ಸೀರೆ ಉಡ್ಸೋದೆಲ್ಲ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲಕ್ಷ್ಮಿ. ಇನ್ನು ಒಡವೆ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಇದಿಷ್ಟನ್ನು ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ಬೆಳಗಿನ ಜಾವ ಪೂಜೆ ಮಾಡೋಕ್ಕೆ ಚೆನ್ನಾಗಾಗುತ್ತಂತ ಇಷ್ಟನ್ನು ಜೋಡಿಸಿಟ್ಟಿದ್ದೀವಿ. ಇವಾಗ ಟೇಬಲ್ ಮೇಲೆ ಏನೇನು ಇಡಬೇಕೆಲ್ಲ ತಂದಿಟ್ವಿ, ಮುತ್ತೈದೆಯರಿಗೆ ಕೊಡೋದು, ಕಳಸ ಅದೆಲ್ಲ. ಆಮೇಲೆ ಆಲ್ಮೋಸ್ಟ್ ಇದೆಲ್ಲ ಮುಗಿಯೋಷ್ಟರಲ್ಲೇ 12 ಗಂಟೆ ಆಗಿತ್ತು. ಹೋಳಿಗೆ ಎಲ್ಲ ಮಾಡಿ ಮಲ್ಕೊಂಡು ಇದು ನೆಕ್ಸ್ಟ್ ಡೇದು ವಿಡಿಯೋ ತೋರಿಸ್ತಾ ಇರೋದು ನಾನಿವಾಗ. ನೆಕ್ಸ್ಟ್ ಡೇ ಬೆಳಗಿನ ಜಾವನೇ ಅಡುಗೆ ಮಾಡ್ತಿದ್ವಿ ಎಡೆಗಂತ. ಇಲ್ಲಿ ನಮ್ಮ ಅಕ್ಕ ಪೂಜೆ ಮಾಡ್ತಿದ್ಲು. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ರಿಗೂ ಭಾಳ ಇಷ್ಟ. ನನಗೂ ಸಹ ತುಂಬ ಇಷ್ಟ ಈ ಹಬ್ಬ ಅಂದರೆ. ಏನಂದರೆ ಪೂಜೆ ಅದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ತುಂಬ ಟೈಮ್ ತೊಗೊಂಡು ಪೇಷನ್ಸ್ ಇಟ್ಕೊಂಡು ಮಾಡಬೇಕಾಗುತ್ತೆ ಪೂಜೆ. ನಿನ್ನೆ ರಾತ್ರಿ ಎಲ್ಲ ಜೋಡಿಸಿದ್ರು, ಬೆಳಿಗ್ಗೆ ಪೂಜೆ ಆಗೋದು ಒಂದು 6 ಗಂಟೆನೇ ಆಯಿತು. ಅಷ್ಟೊತ್ತಾಗುತ್ತೆ. ತುಂಬ ನಿಧಾನ ಆಗುತ್ತೆ ಪೂಜೆ, ಅಂದರೆ ಎಲ್ಲ ಜೋಡಿಸ್ಬೇಕಲ್ಲ. ಹಂಗಾಗಿ ಇವಾಗ ಹಾರ ಎಲ್ಲ ಹಾಕ್ತಿದ್ದಾಳೆ ನಮ್ಮಕ್ಕ. ಈ ಹೂವೆಲ್ಲ ನಾವು ಹಿತ್ತಲಲ್ಲೇ ಬೆಳೆದಿರುವಂಥ ಹೂವನ್ನ ಕಟ್ಟಿ ಹಾಕ್ತಾ ಇರೋದು. ಹೂವಿನ ಹಾರ ಮಾತ್ರ ಹೊರಗಡೆಯಿಂದ ತಂದಿದ್ವಿ. ಈ ಸರಿ ಸಿಂಪಲಾಗಿ ಮಾಡೋಣ ವರಮಹಾಲಕ್ಷ್ಮಿ ಪೂಜೆ ಅಂದ್ರೂ ಅದು ತುಂಬ ಗ್ರ್ಯಾಂಡೇ ಆಯಿತು. ನೋಡಿ, ಮನೆ ಮುಂದೆನೂ ಸಹ ರಂಗೋಲಿ ಎಲ್ಲ ಹಾಕಿದ್ವಿ. ಆಮೇಲೆ ಬಾಗಿಲಿಗೆ ತೋರಣ ಮತ್ತು ಬಾಳೆಕಂದೆಲ್ಲ ಕಟ್ಟಿದ್ವಿ. ಹಬ್ಬದ ಕಳೆ ಅಂದ್ರೇ ಇದು ಅನಿಸುತ್ತೆ, ಬಾಗಿಲಿಗೆ ತೋರಣ ಕಟ್ಟೋದು ಮತ್ತು ಈ ಥರ ಹೂವಿನ ಹಾರ ಎಲ್ಲ ಹಾಕಿ ಬಾಳೆಕಂದು ಕಟ್ಟಿದ್ರೇ ಒಂದು ಹಬ್ಬಕ್ಕೊಂದು ಕಳೆ ಬರುತ್ತೆ. ಇವಾಗ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡಿದ್ದಾಳೆ ನಮ್ಮ ಅಕ್ಕ, ಪೂಜೆ ಮಾಡ್ತಿದ್ದಾಳೆ. ನೋಡಿ, ಇದು ಸಹ ನಮ್ಮ ಹಿತ್ತಲಲ್ಲೇ ಬಿಟ್ಟಿದ್ದು ಗೆಡ್ಡೆ ಹೂವು, ಎಷ್ಟು ದೊಡ್ಡಕ್ಕೆ ಬಿಟ್ಟಿದೆ ಅಂತ. ಅಕ್ಕ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾನು ಸಹ ಕುಂಕುಮಕ್ಕೆ ಕರೆದು ಬರೋಕ್ಕಂತ ಹೋಗಿದ್ದೆ. ಕುಂಕುಮಕ್ಕೆ ಎಲ್ಲರೂ ಕರೆದು ಬಂದೆ. ಎಲ್ಲರೂ ಸ್ನಾನ ಮಾಡಿಕೊಂಡು ಪೂಜೆಗೆ ಎಲ್ಲ ತೊಗೊಂಡು ಕುಂಕುಮಕ್ಕೆ ಅಂತ ಬಂದರು. ಅವರಿಗೆಲ್ಲ ಉಡಿ ಅಂತ 9 ಜನಕ್ಕೇನೋ ಉಡಿ ಅಂತ ಕೊಡ್ತೀವಿ. ಅದೇ ಹೇಳಿದ್ನಲ್ಲ, ಅಕ್ಕಿ ಕಾಯಿ ಅದನ್ನು ಕೊಟ್ಟು ಏನಾದರೂ ತಟ್ಟೆ ಬಟ್ಲು ಆ ಥರ ಏನಾದರೂ ಕೊಡ್ತೀವಿ. ಕೊಟ್ಟಾದಮೇಲೆ ಇವಾಗ ಪೂಜೆ ಎಲ್ಲ ಮುಗಿದಾದ್ಮೇಲೆ ಎಡೆ ಮಾಡಿ ಆಮೇಲೆ ಊಟ ಮಾಡ್ತೀವಿ. ಇಷ್ಟ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಅಂದರೆ.
महालक्ष्मी नमोस्तुते महालक्ष्म्यष्टकं स्तोत्रं यः पठेत् भक्तिमान् नरः सर्वसिद्धिमवाप्नोति राज्यं प्राप्नोति सर्वदा महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्म्यष्टकं स्तोत्रं यः पठेत् भक्तिमान् ಆನ್ಲೈನಲ್ಲಿ ಒಂದು ಚಿಕ್ಕ ಸ್ಪೀಕರ್ ತರಿಸಿದ್ದೆ, ಮಿನಿ ಬೂಸ್ಟ್ ಅಂತೇನೋ ಇದೆ ಅದ್ರ ನೇಮು. ನಾನು ಅದ್ರದ್ದು ಇನ್ನೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅನಿಸುತ್ತೆ, ಮಾಡ್ತೀನಿ ಸದ್ಯದರಲ್ಲಿ. ಅದರಲ್ಲಿ ನಾನು ವರಮಹಾಲಕ್ಷ್ಮಿದು ಸ್ತೋತ್ರ ಹಾಕಿ ಬಿಟ್ಟಿದ್ದೆ ಪೂಜೆ ಮಾಡಬೇಕಾದ್ರೆ. ಅದೊಂಥರ ಚೆನ್ನಾಗಿ ಅನಿಸುತ್ತೆ ಸ್ತೋತ್ರ ಹೇಳ್ತಾ ಆ ಥರ ಪೂಜೆ ಮಾಡೋದಂತ, ಹಂಗೆ ಹಾಕ್ಬಿಟ್ಟಿದ್ದೆ. ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಬಂದಂಗೆ ಆಗುತ್ತೆ, ಅದಕ್ಕೋಸ್ಕರ ಹಾಕ್ಬಿಟ್ಟಿದ್ದೆ. ನೋಡಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ವಿ. ಕೆಳಗಡೆ ಎಲ್ಲ ತಟ್ಟೆಯಲ್ಲಿ ಬಳೆ, ಹಣ್ಣು ಮತ್ತು ಕರ್ಜಿಕಾಯಿ, ಚಕ್ಲಿ, ಉಂಡೆ ಎಲ್ಲ ವರಮಹಾಲಕ್ಷ್ಮಿಗಂತಲೇ ಹಿಂದಿನ ದಿನ ಮಾಡ್ಕೊಂಡಿರ್ತೀವಿ, ಅದಷ್ಟೂ ಇಟ್ಟಿದ್ವಿ. महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते पद्मासनस्थिते देवी परब्रह्मस्वरूपिणी परमेशी जगन्मातः महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते ನೋಡ್ತಿರ್ಬೋದು ಕೆಳಗಡೆ ಬಟ್ಲು ಮತ್ತು ತಟ್ಟೆಯಲ್ಲಿ ಕಾಯಿ, ಅಕ್ಕಿ ಎಲ್ಲ ಇಟ್ಟಿದ್ದೀವಿ. ಅದೆಲ್ಲ ಮುತ್ತೈದೆಯರಿಗೆ ಕೊಡೋಕ್ಕಂತ. ನಮ್ಮ ಮನೇಲಿ 9 ಜನ ಮುತ್ತೈದೆಯರಿಗೆ ಅದನ್ನು ಉಡಿ ಕೊಡ್ತೀವಿ, ಹಂಗಾಗಿ ಅದನ್ನೆಲ್ಲ ಜೋಡಿಸಿಟ್ಟಿದ್ವಿ ಮುಂಚೆನೇ. ಅಲ್ಲಿ ಮೇಲ್ಗಡೆ ಕಿರೀಟದ ಹತ್ರ ಕಾಣಿಸ್ತಿದೆಯಲ್ಲ, ಅದೆಲ್ಲ ನಮ್ಮ ಅಕ್ಕನೇ ಮಾಡಿದ್ದು ಮನೇಲಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಮ್ಮನೆ ವರಮಹಾಲಕ್ಷ್ಮಿ ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಅದರದ್ದೆಲ್ಲ ಕೈ ಕಾಲು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮುಖನೂ ಸಹ ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮುಖಕ್ಕೂ ಸಹ ನಾವು ಜಾಸ್ತಿ ಏನು ಅಲಂಕಾರ ಮಾಡಲ್ಲ, ಜಸ್ಟ್ ಕಣ್ಣಿಗೆ, ಕಾಡಿಗೆ ಮತ್ತು ತುಟಿ ಹತ್ರ ಚೂರು ಲಿಪ್ಸ್ಟಿಕ್ ಹಚ್ಚುತ್ತೀವಿ ಅಷ್ಟೇ. ಲಿಪ್ಸ್ಟಿಕ್ ಅಂದರೆ ಕುಂಕುಮದಲ್ಲಿ ಲಿಪ್ಸ್ಟಿಕ್ ಥರ ಮಾಡಿ ಹಚ್ಚುತ್ತೀವಿ, ಅದು ಬಿಟ್ಟರೆ ಇನ್ನೇನು ಮುಖಕ್ಕೆ ಹಚ್ಚೋದಿಲ್ಲ. ಇಷ್ಟೇ ನೋಡಿ ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ. ಹಬ್ಬ ಅಂದ್ರೇ ಫಸ್ಟ್ ನೆನಪಾಗೋದು ಹಬ್ಬದೂಟ. ಹಬ್ಬದೂಟ ಮಿಸ್ ಮಾಡೋಂಗೇ ಇಲ್ಲ. ಪುಳಿಯೋಗರೆ ಮತ್ತು ಹೋಳಿಗೆ, ಅನ್ನ, ಮೊಸರುಗಾಯಿ, ಪಾಯಸ, ಕೋಸಂಬರಿ ಎಲ್ಲ ಮಾಡಿದ್ರು ಮನೇಲಿ. ಇದು ನಮ್ಮನೆ ದೇವ್ರ ಮನೆ ಪೂಜೆ. ದೇವ್ರ ಮನೆಯೂ ಸಹ ನಮ್ಮ ಮನೇಲಿ ಯಾವಾಗಲೂ ತುಂಬ ಚೆನ್ನಾಗಿ ಪೂಜೆ ಮಾಡುತ್ತೆ ನಮ್ಮಮ್ಮ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವ್ರ ಮನೆಯೂ ಸಹ, ಅದಕ್ಕೆ ವಿಡಿಯೋ ಕ್ಲಿಪ್ ಹಾಕ್ತೆ. ಇವಾಗ ನೆಕ್ಸ್ಟು ನಮ್ಮಕ್ಕ ಬಂದರಿಗೆ, ಅಂದರೆ ಯಾರ್ಯಾರು ಇವಾಗ ಸ್ನಾನ ಮಾಡ್ಕೊಂಡು ನಮ್ಮ ಮನೇಲಿ ಯಾರ್ಯಾರು ಸ್ನಾನ ಮಾಡ್ಕೊಂಡು ಬಂದಂಗೆ ಎಲ್ಲರೂ ಪೂಜೆ ಮಾಡಿದಾದ್ಮೇಲೆ ಅವ್ರ ಕೈಗೆ ಕಂಕಣ ಕಟ್ಟಿ ಅಕ್ಷತೆ ಕೊಟ್ಟು ಫಸ್ಟು ಕೈಗೆ, ಆಮೇಲೆ ಅದಕ್ಕೆ ಕಂಕಣ ಕಟ್ಟಿ, ಅದಾದಮೇಲೆ ಅವರಿಗೂ ಸಹ ಉಡಿ ಅಂತ ಒಂದು ಎಲೆ, ಅಡಿಕೆ, ಕರ್ಜಿಕಾಯಿ, ಚಕ್ಲಿ, ಉಂಡೆ ಇದನ್ನೆಲ್ಲ ಕೊಡ್ತಾಳೆ. ಆ ಅಕ್ಷತೆ ಏನಿರುತ್ತೆ ಅದನ್ನು ದೇವ್ರ ಮೇಲೆ ಹಾಕಿ ಅದಾದಮೇಲೆ ಕಳಸ ಬೆಳಗ್ತಾಳೆ. ನೋಡಿ ನನಗೂ ಸಹ ಕಟ್ಟಿದ್ದಾಳೆ ಕಂಕಣನ, ಅವಳು ಸಹ ಕಟ್ಕೊಂಡಿದ್ದಾಳೆ. ಇದೆಲ್ಲ ಮುಗಿದ್ಮೇಲೆ ನಾವು ಸ್ವಲ್ಪ ತೋಟಕ್ಕೆ ಹೋಗಿದ್ವಿ. ತೋಟದ ಕ್ಲಿಪ್ಪಿಂಗ್ಸ್ನೂ ಹಾಕಿದ್ದೀನಿ. ಏನಕ್ಕೆ ತೋಟಕ್ಕೆ ಹೋಗಿದ್ವಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಮತ್ತೊಮ್ಮೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.